ಹಿಂಗೆ ಹೇಳಿ ಬೇಗ ಡಿಸೈನ್ ರೆಡಿ ಮಾಡ. ಹೊಟ್ಟೆ ಒಳಗಿದೇನ್ ಇಲಿ ರೇಸ ಅಥವಾ ಕುಸ್ತಿನ? ಬ್ರೇಕ್ಫಾಸ್ಟ್ ಮಾಡ್ಲಿಲ್ಲ ಅಂದ್ರೆ ಹೀಗೆಲ್ಲ ಆಗತ್ತಾ? ಶ್ಯಾಮ್ ಯಾವಾಗ್ಲೂ ಹೇಳ್ತಿದ್ದ ಹಸಿವಿಗೆ ಎಲ್ಲದನ್ನು ಮರೆಸೋ ಶಕ್ತಿ ಇದೆ, ಆಹಾರಕ್ಕೆ ಎಲ್ಲದನ್ನು ಮೆರೆಸೋ ಭಕ್ತಿ ಇದೆ ಅಂತ. ಆ ಮಾತ್ ಕೇಳಿ ನಾನು ಅವಾಗ ನಕ್ಕಿದ್ದೆ. ಬಟ್ ನನ್ ಕಳ್ ಚುರುಕ್ ಅಂದಾಗ್ಲೆ ಅರ್ಥ ಆಗಿದ್ದು ಆ ಮಾತ್ ಎಷ್ಟು ಸತ್ಯ ಅಂತ. ವರ್ಕ್ ಡಿಲೇ ಆಗ್ತಿದೆ ಅಂತ ಟೆನ್ಷನ್ ಆಗ್ತಿದ್ಯಾ ಅಥವಾ ಹೊಟ್ಟೆಗೆ ಏನು ಬಿದ್ದಿಲ್ಲ ಅಂತ ಕೋಪ ಬರ್ತಾ ಇದ್ಯಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ನನ್ಗಂತೂ ಈ ಉಪವಾಸ ಇದ್ದು ಅಭ್ಯಾಸನೇ ಇಲ್ಲ. ಹೊರಗಡೆ ಫುಡ್ ಆರ್ಡರ್ ಮಾಡೋಣ ಅಂದ್ರೆ ಆ ಎಣ್ಣೆ, ಆ ಮಸಾಲೆ, ಫಸ್ಟ್ ಆಫ್ ಆಲ್ ಅದ್ ನನ್ ಬಾಡಿಗೆ ಸೆಟ್ಟೇ ಆಗಲ್ಲ. ಒಟ್ನಲ್ಲಿ ಆ ಪುಣ್ಯವತಿ ದಯೆಯಿಂದ ಇವತ್ತು ನಾನು ಉಪವಾಸ ಇರ್ಬೇಕಲ್ಲ. ಹಲೋ, ಎಸ್ ಸರ್. ಸರ್ ವರ್ಕಿಂಗ್ ಅಲ್ಲಿದೆ. ಖಂಡಿತ ಆ ಡಿಸೈನ್ ಇವತ್ತೇ ಮೇಲ್ ಮಾಡ್ತೀನಿ ಸರ್. ಓಕೆ ಸರ್. ನಾನೇ ಪರ್ಸನಲ್ ಆಗಿ ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡ್ತೀನಿ. ಓಕೆ ಸರ್. ಹೇಳಿ ಬಾಸ್. ಸದ್ಗುಣ, ಪಿಂಕಿನ ಕ್ಯಾಬಿನ್ ಕಳ್ಸು. ಯಾಕ್ ಬಾಸ್, ಏನ್ ಸಮಾಚಾರ? ಏನಾದ್ರೂ ವಿಶೇಷನಾ? ಶಟ್ ಅಪ್, ಸುಮ್ನೆ ಕಳ್ಸೋ. ಸರಿ ಬಾಸ್, ಆಯ್ತು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಡಿಸೈನ್ಸ್ ರೆಡಿ ಆಯ್ತಾ? ಆಗ್ತಾ ಇದೆ ಸರ್, ಜಸ್ಟ್ 10 minutes. ವಾಟ್ ಇಸ್ ದಿಸ್ ಪಿಂಕಿ? ಒಳ್ಳೆ ಸಣ್ಣ ಮಕ್ಳ ತರ ಪರ್ಮಿಷನ್ ಕೇಳ್ತಾ ಇದೀರಲ್ಲ. ಕ್ಲೈಂಟ್ಸ್ ನಮಗೆ ಕಾಲ್ ಮಾಡಿ ಕೇಳೋ ಅಷ್ಟು ನಮ್ ವರ್ಕ್ ನ ಡಿಲೇ ಮಾಡಬಾರ್ದು, ಗೊತ್ತಲ್ವಾ? ನೀವು ಕೊಡೋ ರೀಸನ್ಸ್ ನಾನು ಅವ್ರ ಹತ್ರ ಹೇಳೋಕ್ಕಾಗತ್ತಾ? ಇಷ್ಟು ದೊಡ್ಡ ಟೀಮ್ ಇಟ್ಕೊಂಡು ಒಂದ್ ಡಿಸೈನ್ ನ ಆನ್ ಟೈಮ್ ಕೊಡಕ್ಕಾಗಲ್ಲ ನಿಮ್ಗೆ? ಏನ್ ಮಾಡ್ತಾ ಇದ್ರಿ ನೀವೆಲ್ಲ? ಸಾರಿ ಸರ್, ಅದು ಆಕ್ಚುಲಿ ನನ್ ಸಿಸ್ಟಮ್ ಸ್ಲೋ. ಲಿಸನ್ ಪಿಂಕಿ, ನನಗೆ ರೀಸನ್ಸ್ ಬೇಕಾಗಿಲ್ಲ, ರಿಸಲ್ಟ್ ಅಷ್ಟೇ ಬೇಕು. ನೀವೇನು ಈಸಿಯಾಗಿ ಒಂದ್ ಸಾರಿ ಕೇಳ್ಬಿಡ್ತೀರಾ, ಅದ್ರ ಕ್ಲೈಂಟ್ಸ್ ಹತ್ರ ಬೈಸ್ಕೊಳ್ಳೋದು ನಾನು. 10 ನಿಮಿಷ ಅಂದ್ರೆ 10 ನಿಮಿಷದಲ್ಲಿ ರೆಡಿ ಇರ್ಬೇಕು. ಬೇಗ ಹೋಗಿ ಇವಾಗ್ಲೇ ರೆಡಿ ಮಾಡಿ. ಸರಿ ಸರ್, ಈಗ್ಲೇ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಪ್ರಾಡಕ್ಟ್ ಕ್ವಾಲಿಟಿ ಚೆಕ್ ಮಾಡ್ತೀರಾ ಸರ್? ಯಾ ಶೂರ್. ನಾ ಇಲ್ಲೇ ನಿಲ್ಸಿ. ಮೇಡಮ್ ಚಿಲ್ಡ್ರ ಇಲ್ಲ ಮೇಡಮ್. ಅಯ್ಯೋ, ನನ್ನ ಹತ್ರನೂ ಚಿಲ್ಲರೆ ಇಲ್ಲ, ಇಷ್ಟೇ ಇರೋದು. ಏನ್ ಮಾಡೋದೀಗ? ಆನ್ಲೈನ್ ಮಾಡ್ಬೇಡಿ ಮೇಡಮ್. ಅದನ್ನೆಲ್ಲ ಮಾಡಕ್ಕೆ ನನ್ನ ಹತ್ರ ಮೊಬೈಲ್ ಇಲ್ಲ ಅಣ್ಣ. ಏನ್ ಹೇಳ್ತಾ ಇದೀರಮ್ಮ? ಮೊಬೈಲ್ ಇಲ್ಲ? ಅಯ್ಯೋ ಅಣ್ಣ, ಮೊಬೈಲ್ ಇಟ್ಕೊಂಡು ಏನ್ ಮಾಡೋದು? ಅದ್ ಬಿಡಿ, ಹೇಗಾದ್ರೂ ಮಾಡಿ ಚಿಲ್ಲರೆ ಕೊಡಿ, ನನಗೆ ಅರ್ಜೆಂಟ್ ಇದೆ. ಅಯ್ಯೋ ಇಲ್ಲಮ್ಮ, ಕ್ಯಾಶ್ ಇಲ್ಲ. ಅಣ್ಣ, ನಮ್ ಯಜಮಾನ್ರು ತಿಂಡಿ ತಿಂದೆ ಆಫೀಸಿಗೆ ಬಂದಿದ್ದಾರೆ, ಪಾಪ ತುಂಬಾ ಹಸುವಾಗಿರುತ್ತೆ, ಏನಾದ್ರೂ ಮಾಡಿ ಬೇಗ ಕೊಡಿ ಅಣ್ಣ ಪ್ಲೀಸ್. ಅಯ್ಯೋ ನನ್ನ ಹತ್ರ 500 ರೂಪಾಯಿ ಚೇಂಜ್ ಇಲ್ಲಮ್ಮ. ಪರವಾಗಿಲ್ಲ ಬಿಡಿ ಅಣ್ಣ, ನಿಮ್ ಹತ್ರ ಇರೋದನ್ನೇ ಕೊಡಿ. ನಿಂತ್ಕೋಮ್ಮ, ಎಲ್ಲಿಗೆ ಹೋಗ್ತಾ ಇದ್ಯಾ? ಒಳಗಡೆ. ಹಂಗಲ್ಲ, ಹೋಗಕ್ ಬರಲ್ಲ, ಅಪಾಯಿಂಟ್ಮೆಂಟ್ ಇದೆಯಮ್ಮ. ಹಲೋ, ಲೈಸೆನ್ಸ್ ಇದೆ, ಲೈಸೆನ್ಸು. ಲೈಸೆನ್ಸ್? ಓ, ನಿನ್ ಗಂಡ ಇಲ್ಲೇ ಕೆಲಸ ಮಾಡ್ತಾ ಇದ್ದಾನಾ? ಹಲೋ, ಗಿದನ ಅಂದ್ರೆ ಅಷ್ಟೇ, ರೆಸ್ಪೆಕ್ಟ್ ಕೊಟ್ಟು ಅವ್ರು ಇವ್ರು ಅಂತ ಹೇಳ್ಬೇಕು. ನಮ್ಮವರು ಕೆಲ್ಸ ಮಾಡಲ್ಲ, ಕೆಲ್ಸ ಕೊಡೋರು. ಕೆಲ್ಸ ಕೊಡೋರ ಅಂತವ್ರ ಯಾರಪ್ಪ? ಏನವ್ರ ಹೆಸರು? ವಿವೇಕ್ ಚಕ್ರವರ್ತಿ. ನಿಮ್ಮೆಲ್ರಿಗೂ ಕೆಲ್ಸ ಕೊಟ್ಟಿರೋ MD-ನೇ ನನ್ ಹಸ್ಬೆಂಡ್. ಯಾರು? ವಿವೇಕ್ ಸಾಹಿಬ್ರ? ಆ ಸಾಹೇಬ್ರೆ ನನ್ ಗಂಡ ಸಾಹೇಬ್ರು. ಏ, ಇಲ್ ಕೇಳಪ್ಪ, ಇವ್ರು ನಮ್ ವಿವೇಕ್ ಸಾಹೇಬ್ರ ಹೆಂಡತಿ ಅಂತೆ. ಅದಕ್ಕೆ ನಿಮ್ಗೆಲ್ಲ ಇಷ್ಟೊಂದ್ ನಗು? ಸುಳ್ಳು ಹೇಳಿದ್ರೆ ನಮ್ಮ ತರ ಹೇಳ್ಬೇಕು. ಯಾಕೆ, ನೀವ್ ಯಾರು ನಿಮ್ MD ಮದ್ವೆಗ್ ಬಂದಿಲ್ವಾ? ಬಂದಿದ್ವಿ, ಆದ್ರೆ ನಮ್ಮ MD ಮುಖ ನೋಡಿಲ್ಲ. ಯಾಕಂದ್ರೆ ಅವ್ರ ಮುಖಕ್ ಸೆರಗ ಹಾಕೊಂಡ್ ಮುಚ್ಕೊಂಡ್ಬಿಟ್ಟಿದ್ರು. ಹೋಗಮ್ಮ, ಕೆಲ್ಸ ನೋಡು. ತಮಾಷೆ ಮಾಡಕ್ಕೆ ನಾವೇ ಸಿಕ್ಕಿದ್ದ? ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ನಿಮ್ಗೆ? ಅರ್ಥ ಆಗೋ ತರ ಮಾತಾಡಮ್ಮ ನೀನು. ಹೌದು, ನೀನ್ ಹೇಳ್ದಂಗೆ ನಮ್ MD ಹೆಂಡತಿ ಆಗಿದ್ರೆ ಆಟೋಲ್ ಯಾಕೆ ಬಂದೆ? ಅಲ್ಲಿಂದ ನಡ್ಕೊಂಡ್ ಬರೋದಕ್ಕಾಗಿಲ್ಲ, ಅದಕ್ಕೆ ಆಟೋದಲ್ಲಿ ಬಂದೆ. ನಿಮ್ ಕಾರ್ ಏನಾಯ್ತು? ನಾನ್ ಆಟೋದಲ್ಲಿ ಬಂದ್ರೆ ನಿಮ್ಗೇನಾಯ್ತು? ಈಗ ನನ್ ಒಳಗ್ ಬಿಟ್ಟಿರಾ ಇಲ್ವಾ? ಸರಿ ಬಿಡಮ್ಮ, ನೀನು ನಮ್ MD ಅವ್ರ ಹೆಂಡತಿ ಆಗಿದ್ರೆ ಅವ್ರಿಗೊಂದ್ ಫೋನ್ ಮಾಡಿ ಅವರಿಂದ ಹೇಳ್ಸು, ಒಳಗ್ ಬಿಡ್ತೀನಿ. ಸರಿ, ನಿಮ್ ಮೊಬೈಲ್ ಕೊಡಿ. ಯಾಕೆ, ನಿನ್ ಹತ್ರ ಮೊಬೈಲ್ ಇಲ್ವಾ? ನನ್ನ ಹತ್ರ ಇದ್ದಿದ್ರೆ ನಿಮ್ ಹತ್ರ ಯಾಕೆ ಹೇಳ್ತಾ ಇದ್ದೆ? ಮೊಬೈಲೇ ಇಲ್ವಾ? ಮೊಬೈಲ್ ಇಲ್ಲ ಅಂತ ಹೇಳ್ತಾ ಇದೀನಲ್ವಾ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಲ್ಲ, ನಮ್ ಸಾಹಿಬ್ರ ಹೆಂಡತಿ ಅಂತ ಹೇಳ್ತೀಯ, ಕೈಯಲ್ಲಿ ಒಂದ್ ಮೊಬೈಲ್ ಇಲ್ಲ, ಬ್ರಾಂಡೆಡ್ ಚಪ್ಲಿ ಇಲ್ಲ, ಒಳ್ಳೆ ಸೀರೆನೂ ಉಟ್ಕೊಂಡ್ ಬಂದಿಲ್ಲ. ನೀನ್ ಹೇಳೋ ತರ ನಮ್ MD ಹೆಂಡತಿ ಆಗಿದ್ರೆ ಇಂತ ಸೀರೆ ಉಟ್ಕೊಂಡ್ ಆಫೀಸಿಗೆ ಬರ್ತಿದ್ಯಾ? ನಮ್ಮ ಒಟ್ಟಾರದ ಹೆಣ್ಮಕ್ಳು ಇಂತ ಸೀರೆ ಉಟ್ಕೊಳಲ್ವಲ್ಲಮ್ಮ. ನೋಡಮ್ಮ, ನಿನ್ ಗಂಡ ಅದ್ಯಾವ್ ರದ್ದಿ ಅಂಗಡಿಲಿ MD ಆಗಿದನೋ ಏನೋ ಗೊತ್ತಿಲ್ಲ, ಪಾಪ ನೀನ್ ಅಡ್ರೆಸ್ ಕನ್ಫ್ಯೂಸ್ ಮಾಡ್ಕೊಂಡು ಇಲ್ಲಿ ಬಂದಿದ್ಯಾ. ಅಲ್ಲ, ಇಂತ ಸೀರೆ ಉಟ್ಕೊಂಡು ಇಂತ ಕಂಪ್ನಿಗೆ ಬಂದು ನಮ್ ಸಾಹೇಬ್ರ ಹೆಂಡತಿ ಅಂತಿದ್ಯಲ್ಲ, ಇದನ್ ಧೈರ್ಯ ಅನ್ಬೇಕಾ, ಹುಚ್ಚು ಅನ್ಬೇಕಾ? ಸ್ಟಾಪ್ ಇಟ್. ಯಾರ ಹತ್ರ ಏನ್ ಮಾತಾಡ್ತಾ ಇದ್ಯಾ? ಸರ್, ಇವಳು ನಿಮ್ ವೈಫ್ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ ಸರ್. ಶಟ್ ಅಪ್. ಇವಳು ಅಲ್ಲ, ಇವ್ರು ಹೇಳ್ತಾ ಇದ್ದಾಳೆ ಅಲ್ಲ, ಹೇಳ್ತಾ ಇದ್ದಾರೆ. ಮರ್ಯಾದೆ ಇರ್ಲಿ. ಮನುಷ್ಯನ್ ಬಟ್ಟೆ ಬ್ರ್ಯಾಂಡ್ ನೋಡಿ ಅವ್ರು ಯಾರು ಅಂತ ಕಂಡು ಹಿಡಿಯೋಷ್ಟು ದೊಡ್ಡ ಮನುಷ್ಯ ನೀವು? ಅದು ಫಸ್ಟ್ ಆಫ್ ಆಲ್ ನಾನು ಕೇಳ್ಕೊಂಡ್ ಬಂದವ್ರ ಹತ್ರ ಹೇಗೀಗೆಲ್ಲ ಮಾತಾಡಿ ಇನ್ಸಲ್ಟ್ ಮಾಡ್ತೀರಾ? ಸಾರಿ ಸರ್. ಮಾಡಿರೋ ತಪ್ಪಿಗೆ ಬರೀ ಸಾರಿ ಕೇಳಿದ್ರೆ ಬಿಟ್ಬಿಡ್ತೀನ? ಎಲ್ಲ ಬರೀ ಬಿಸಿಲಲ್ಲೇ ನಿಂತ್ಕೊಂಡು ಡ್ಯೂಟಿ ಮಾಡ್ಬೇಕು. ಪ್ಲೀಸ್ ಸರ್. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಅಪ್ಪಿ ತಪ್ಪಿ ನೆರಳಿನ ಕಡೆ ಹೋದ್ರೆ ನಿಮ್ಗಳ ಕೆಲ್ಸ ಹೋದಂಗೆ. ಮೇಲಿಂದ ಅಟೆಂಡೆಂಟ್ ನ ಅಬ್ಸರ್ವ್ ಮಾಡಕ್ ಹೇಳ್ತೀನಿ. ಕಾರ್ ತಗೊಂಡ್ ಬಾ. ಅಲ್ಲ, ತಿಂಡಿ ಬಾ ನನ್ ಜೊತೆ. ಎಲ್ಲಿಗೆ? ಓ, ಎಲ್ಲಿಗೆ ಅಂತ ಹೇಳೋರ್ಗು ನೀನ್ ಬರಲ್ವಾ? ಅಂದ್ರೆ ನಿಮಗ್ ತಿಂಡಿ? ಸುಮ್ನೆ ಬಾ. ಏನಿದು ಸ್ಮೆಲ್? ಮೇಡಮ್, ನಿಮ್ಗೋಸ್ಕರ ತಿಂಡಿ ತಂದಿದ್ದಾರೆ ಸರ್. ಮೊದ್ಲೇ ಕಿತ್ಕೊಂಡ್ ತಿನ್ನೋಷ್ಟು ಹೊಟ್ಟೆ ಹಸುವಾಗ್ತಿದೆ, ಈ ತಿಂಡಿಯಿಂದ ಬೇರೆ ಗಮ್ಮಂತ ಸ್ಮೆಲ್ ಬರ್ತಿದೆ. ನಮ್ಗೆ ಇನ್ನೂ ಟೆಂಪ್ಟ್ ಆಗ್ತಿದೆ. ಮೇಡಮ್, ನೀವು ಸ್ವರ್ಗೋಸ್ಕರ ತಂದಿರೋ ತಿಂಡಿ ಅವರೆಕಾಳು ಉಪ್ಪಿಡ್ತಾನೆ, ಜೊತೆಲಿ ಕೇಸರಿ ಬಾತ್ ತಾನೆ. ಅರೆ ಹೌದು, ನಿಮ್ಗೆ ಗೊತ್ತಾಯ್ತು? ನಮ್ಮಮ್ಮ ಅವರೆಕಾಳು ಉಪ್ಪಿಟ್ಟು ಮಾಡಿದಾಗ್ಲೂ ಅಷ್ಟೇ ಇದೇ ರೀತಿ ಸ್ಮೆಲ್ ಬರ್ತೀವಿ. ನೀವೇನೇ ಹೇಳಿ ಮೇಡಮ್,
ಅವರೆಕಾಳು ಉಪ್ಪಿಟ್ಟು ಮುಂದೆ ಮಿಕ್ಕಿ ತಿಂಡಿ ಎಲ್ಲ ಜರ್ಕೊಡಿಬೇಕು. ಹೌದು, ನಮ್ಮನೇಲಿ ಅವರೆಕಾಳು ಉಪ್ಪಿಟ್ಟು ಮಾಡಿದ್ರೆ ಸಾಕು, ಒಗ್ಗರಣೆ ಹಾಕ್ಬೇಕಾದ್ರೆ ಬೀದಿಲಿರೋರು ನಮ್ ಮನೆ ಮುಂದೆ ತಟ್ಟೆ ತಗೊಂಡ್ ಬಂದ್ ನಿಲ್ತಾ ಇದ್ರು. ಏಕೆ? ಇನ್ಯಾಕೆ, ನಮಗ್ ಸ್ವಲ್ಪ ಕೊಡಿ ಅಂತ ತಗೊಂಡೋಗ್ ತಿನ್ನಕ್ಕೆ. ಈ ಸ್ಮೆಲ್ ಸಿಕ್ಕಿದ್ರೆ ಯಾರಾದ್ರೂ ಅಷ್ಟೇ ಹೊಟ್ಟೆ ಇಟ್ಕೊಂಡು ತಟ್ಟೆ ಬಡ್ಕೊಂಡ್ ಬಂದ್ಬಿಡ್ತಾರೆ ಮೇಡಮ್. ಈ ಸ್ಮೆಲ್ ಸಿಕ್ಕಿದ್ರೆ ಬಾಯಲ್ಲಿ ಅಡುಗುನು ಸುಧಾ ಓಡಿಸ್ಬೋದು, ಅಷ್ಟು ನೀರ್ ಬಂದ್ಬಿಡುತ್ತೆ ಮೇಡಮ್. ಅಡುಗೆನ ಯಾರ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಅಡುಗೆ ಜೊತೆಲಿ ಪ್ರೀತಿ ಬರುತ್ತೆ ಮಾತ್ರ ಈ ಘಮ ಘಮ ಬರೋದು ಮೇಡಮ್. ಅದ್ರಲ್ಲೂ ಇವತ್ತು ನಿಮ್ ಸರ್ಗೋಸ್ಕರ ಸ್ಪೆಷಲ್ ಆಗಿ ತುಪ್ಪದಲ್ಲೇ ರವೆನ ಹದವಾಗ್ ಹುರ್ದು ಶುಂಠಿ, ಈರುಳ್ಳಿ, ಅವರೆಕಾಳನ್ನ ಹಾಕಿ ಧಾರಾಳವಾಗಿ ಗೋಡಂಬಿ ಹಾಕಿ ಮಾಡಿದೀನಿ. ಉಪ್ಪಿಟ್ಟೊಂದ್ ಜೊತೆಲಿ ಕೇಸರಿ ಬಾತ್ ಕೂಡ ಗಮ್ಮ ಅಂತ ಇದ್ದೀನ ಮೇಡಮ್. ಬರೀ ಗಂಡ ಇದ್ರೆ ಚೆನ್ನಾಗಿರಲ್ಲ, ಜೊತೆಗೆ ಹೆಂಡತಿನೂ ಇರ್ಬೇಕಲ್ವಾ? ಗಂಡ ಹೆಂಡತಿ ಅಣ್ಣ, ಉಪ್ಪಿಟ್ಟು ಅನ್ನೋದು ಗಂಡ ಇದ್ದಾಗೆ, ಸ್ವಲ್ಪ ಖಾರ ಸ್ವಲ್ಪ ಗಂಭೀರ. ಆದ್ರೆ ಕೇಸರಿ ಬಾತ್ ಅನ್ನೋದು ಹೆಂಡತಿ ಇದ್ದಾಗೆ, ಸಿಹಿಯಾಗಿ ಮೃದುವಾಗಿ. ಗಂಡ ಎಷ್ಟೇ ಗಂಭೀರವಾಗಿದ್ರು ಪಕ್ಕದಲ್ಲಿ ಹೆಂಡತಿ ಅನ್ನೋ ಕೇಸರಿ ಬಾತ್ ಇದ್ರೇನೆ ಚಂದ. ವಾವ್, ಸೂಪರ್ ಮೇಡಮ್. ಗಂಡ ಹೆಂಡತಿ ಅಂದ್ರೆ ಉಪ್ಪಿಟ್ಟು ಕೇಸರಿ ಬಾತು. ವಾವ್, ಜೀವನನೇ ಚೌಚೌ ಆಗುತ್ತೆ, ಅದಕ್ಕೆ ಅದನ್ನ ಚೌಚೌ ಬಾತ್ ಅಂತಾರೆ. ಸುಮ್ನೆರೋ. ಯಾಕ್ ಸಿಡಿಕ್ತಿರ ಬಿಡಿ, ನಿಮ್ಗದ್ರ ವ್ಯಾಲ್ಯೂ ಗೊತ್ತಿಲ್ಲ, ಅವ್ರಿಗ್ ಗೊತ್ತಿದೆ. ನೀವ್ ಹೇಳಿ ಅಣ್ಣ, ಪರವಾಗಿಲ್ಲ. ಕೇಸರಿ ಬಾತು ಅವರೆಕಾಳು ಉಪ್ಪಿಟ್ಟು ಕಾಂಬಿನೇಷನ್ ಇದೆಯಲ್ಲ, ಅಬ್ಬಬ್ಬಬ್ಬ. ಕೇಸರಿ ಬಾತ್ ಮೇಲೆ ಕೆಂಪಾಗ್ ಹುರ್ದಿರೋ ಗೋಡಂಬಿ ಮತ್ತೆ ದ್ರಾಕ್ಷಿ ತೇಲಾಡ್ತಿದೆ. ಚೂರ್ ಬಾಯಿಗಿಟ್ರೆ ಸಾಕು, ಪೈನಾಪಲ್ ಹೋಳ್ಗಳು ಹಲ್ಗೆಳಗ್ ಸಿಕ್ಕಿ ನಾಲ್ಗೆ ಮೇಲೆ ಕೇಸರಿ ಬಾತು ಐಸ್ ಕ್ರೀಮ್ ತರ ಕರ್ಗೋಗುತ್ತೆ. ಅದ್ರ ಮೇಲ್ ಹಾಕಿರೋ ಹಸುವಿನ ತುಪ್ಪದ ವಾಸನೆ ಇದೆಯಲ್ಲ, ಅಬ್ಬಬ್ಬಾ, ಒಂದ್ಸರಿ ತಿಂದ್ರೆ ಸಾಕು, ಜೀವನ ಪಾವನ. ನಿಲ್ಲಿಸ್ತೀಯಾ? ಯಾಕ್ ಸರ್? ಏಯ್, ನಿನ್ನಲ್ಲ, ನೀನ್ ಹೋಗು. ಈ ಹೊಲ ಗದ್ದೆಲಿ ಕೆಲ್ಸ ಮಾಡೋ ಗಂಡನಿಗೆ ಬುತ್ತಿ ತಗೊಂಡೋಗ್ತಾರಲ್ಲ ಹಾಗೆ ಇನ್ಮೇಲಿಂದ ಆಫೀಸಿಗೆ ನೀನು ಈ ತಿಂಡಿ ತೀರ್ಥೆಲ್ಲ ತರಬೇಡ. ಆಫೀಸಿಗೆ ನಾನು ಕ್ಯಾರಿಯರ್ ತಗೊಂಡ್ ಬಂದಾಗಲ್ಲ ನೀವು ನನ್ನ ಹೀಗೆ ಹೊರಗಡೆ ಕರ್ಕೊಂಡ್ ಬರ್ತೀರಾ? ಹೌದು, ನನಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ನೋಡು. ನೀನ್ ಮಹಾರಾಣಿ, ಇನ್ನು ನನ್ ದಿನ ಮೆರವಣಿಗೆ ಕರ್ಕೊಂಡ್ ಹೋಗ್ತಾ ಇರ್ತೀನಿ. ಹಣೇಲ್ ಬರ್ದಿರೋ ಮೆರವಣಿಗೆ ಸರಿ ಇದ್ರೆ ಯಾರ್ ಎಲ್ಲಿಗ್ ಮೆರವಣಿಗೆ ಹೋಗ್ತಾರೆ ಅಂತ ಹೇಳಕ್ಕಾಗಲ್ಲ. ಅದ್ ಸರಿ, ನೀವ್ ಇಷ್ಟೊಂದ್ ಅರ್ಜೆಂಟ್ ಆಗಿ ನನ್ನನ್ನ ಎಲ್ಲಿ ಕರ್ಕೊಂಡ್ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಅಂದ್ರೆ, ಈ ಹುಡ್ಗಿನ ನನ್ ಮಗನ್ ಹೆಂಡತಿ ಅಂತ ನಾನು ಇನ್ನೂ ಒಪ್ಕೊಂಡಿಲ್ಲ. ಆದ್ರೂ ನೀವೆಲ್ರೂ ಸೇರಿ ನನ್ ಮಗನ್ ರೂಮ್ಗೆ ಇವಳನ್ನ ಕಳ್ಸಿದ್ರಿ. ಇವಳು ಈ ಮನೆ ಸದಸ್ಯಳು ಅಂತ ನಾನು ಒಪ್ಪೋದಕ್ಕೂ ಮುಂಚೆನೆ ಇವಳನ್ನ ಅಡ್ಗೆ ಮನೆ ಕಳ್ಸಿದ್ರಿ. ಹೇಳಿ, ನಾನ್ ಎಷ್ಟೇ ಕೇಳಿದ್ರು ನೀವ್ ಹೇಳಲ್ಲ, ನಾನ್ ಹೇಳಿದ್ದು ನೀವ್ ಒಪ್ಪಲ್ಲ. ಇದಕ್ಕೆ ನಮ್ ಊರಲ್ಲಿ ಒಂದ್ ಮಾತ್ ಹೇಳ್ತಾರೆ. ಏನ್ ಹೇಳ್ತಾರೆ? ನೀವ್ ಕೇಳಿದ ತಕ್ಷಣ ಹೇಳ್ಬಿಡ್ತಾರೆ, ನಾನ್ ಹೇಳಲ್ಲ. ಏಯ್, ಚೈಲ್ ತರ ಆಡ್ಬೇಡ. ಹೆದ್ರಕೊಂಡ್ರಿ ತಾನೆ? ಹೆದ್ರಕೊಂಡ್ರಿ, ನನಗ್ ಗೊತ್ತು, ಹೆಂಡತಿ ಅಂದ್ರೆ ಭಯ ಇದೆ. ಸುಮ್ನಿರ್ತೀಯ? ಸುಮ್ಮನಿರ್ರಿ, ನಾವ ಯಾರಿಗೂ ಕಮ್ಮಿ ಇಲ್ಲ, ನಮ್ ಯಜಮಾನ್ರ ಅಂದ್ರೆ ಸುಮ್ನೆ ಅಲ್ಲ. ಮತ್ತೆ ಯಾಕೆ ನಿಲ್ಲಿಸ್ದೆ? ಜಾಗ ಬಂದಾಯ್ತು ಸರ್, ನಾನು ಗಾಡಿ ಪಾರ್ಕ್ ಮಾಡ್ಬೋದು. ಓಯ್, ನಿನ್ಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ಇಳಿ ಕೆಳಗೆ. ಎಲ್ಲಿಗೆ? ಯಾಕೆ ಎಲ್ಲಿಗೆ ಅಂತ ಹೇಳೋವರ್ಗು ಮೇಡಮ್ ಅವ್ರು ಬರಲ್ವಾ? ಮತ್ತೆ ನಾನೇನ್ ಹಸುನ ಎಮ್ಮೆನ ನೀವ್ ಹೇಳ್ಕೊಂಡು ಹೋದ್ ಕಡೆ ಬರೋದಕ್ಕೆ? ಈಗ ಬರ್ತೀಯಾ ಇಲ್ವಾ? ಎಲ್ಲಿಗೆ ಅಂತ ಹೇಳೋವರ್ಗು ನಾನ್ ಬರಲ್ಲ. ನೀನ್ ಬರೋವರ್ಗು ನಾನ್ ಹೇಳಲ್ಲ. ಹಾಗಾದ್ರೆ ನಾನ್ ಬರಲ್ಲ. ನನಗ್ ಬರೋ ಕೋಪಕ್ಕೆ ನಿನ್ನ. ನೀವು ನಿಮ್ ಅಮ್ಮನ್ ಹೊಟ್ಟೆಲ್ ಇರ್ಬೇಕಾದ್ರೆ ನಿಮ್ಮಮ್ಮ ತುಂಬಾ ಖಾರ ತಿಂತಿದ್ರು ಅನ್ಸುತ್ತೆ. ಯಾಕೆ? ಅದಕ್ಕೆ ಯಾವಾಗ್ಲೂ ಮೆಣಸಿನ್ಕಾಯಿ ಖಾರ ತರ ಮುಖನ ಉರ್ರ್ ಅಂತ ಇಟ್ಕೊಂಡಿರ್ತೀರಾ. ನಿನ್ನ ಮದ್ವೆ ಆಗಕ್ಕೂ ಮುಂಚೆ ನನ್ ಮುಖ ಯಾವಾಗ್ಲೂ ಹೂ ತರ ಅಳ್ಕೊಂಡಿತ್ತು. ಹೌದೌದು, ಮದ್ವೆಗೂ ಮುಂಚೆ ನಿಮ್ ಮುಖ ಕೆಂಡ ಸಂಪಿಗೆ ತರ ಇತ್ತು. ಆದ್ರೆ ಯಾವಾಗ ನಮಗ್ ಮದ್ವೆ ಆಯ್ತೋ ಅವಾಗ್ಲಿಂದ ಸಂಪಿಗೆ ಎಲ್ಲ ಬಾಡೋಗಿ ಬರೀ ಕೆಂಡ ಮಾತ್ರ ಉಳ್ದಿದ್ಯಲ್ಲ. ಬೇಡ ನೋಡು. ಬೇಕು ಅಂದ್ರೂ ಸಿಗ್ದಿರೋ ಮುದ್ದಾದ್ ಹುಡ್ಗಿನ ಮದ್ವೆ ಮಾಡ್ಕೊಂಡು ಮುದ್ದು ಮಾಡ್ತಾ ಇದ್ರೆ ಹಾಳಾಗೋಗ್ಲಿ. 3 ಹೊತ್ತು ಸಿಡುಕ್ ಮೂತಿ ಸಿಂಗಾರ ತರ ಆಡ್ತಾ ಇರ್ತೀರಲ್ವಾ, ಅದ್ ಯಾಕೆ ನೀವ್ ಹಿಂಗೆ? ಏನ ಮುದ್ದಾಗಿರೋ ಹುಡ್ಗಿನ? ಹಲೋ ಅಂದ್ರೆ ನೀನಾ? ಸಾಕ್ಷಾತ್ ನಾನೇ. ಮನೆಗ್ ಹೋಗ್ತಾ ನಿನ್ಗಿಂತ ಉದ್ದ ಇರೋ ಒಂದ್ ಮಿರರ್ ಕೊಡಿಸ್ತೀನಿ, ತಗೊಂಡೋಗ್ ರೂಮಲ್ಲಿ ಇಡು. ಯಾಕೆ, ನೀವ್ ಸ್ನಾನ ಮಾಡ್ಕೊಂಡ್ ಬಂದು ಟವಲ್ನ ಸೊಂಟಕ್ ಸಿಕ್ಸಿ ರೂಮಲ್ಲಿ ಡ್ಯಾನ್ಸ್ ಆಡಕ? ಏನಿದು ರೋಡಲ್ಲಿ ನಿಂತ್ಕೊಂಡ್ ನ್ಯೂಸ್ ಸೆನ್ಸ್? ಬಾ, ನಿನ್ ಬಿಟ್ರೆ ಈ ತರ ಮಾತಾಡ್ತಾನೆ ಇರ್ತೀಯ. ಬಾ ಹೋಗೋಣ. ಇಬ್ಬರು ಜೋಡಿನ ನೋಡಕ್ಕೆ ಎಷ್ಟು ಲಕ್ಷಣವಾಗೈತೆ. ಆ ಶಿವ ಪಾರ್ವತಿನೇ ನಿಂತಂಗಿದೆ. ನನ್ ದೃಷ್ಟಿನೇ ತಾಗುತ್ತೆ ಅನ್ಸುತ್ತೆ. ಏನ್ ಸರ್ ಹಂಗ್ ನೋಡ್ತಾ ಇದ್ದೀರಾ? ಹೂ ಕೊಡ್ಸಿ ಸರ್. ಓ, ಇದ್ ನಿಮ್ ಬಿಸ್ನೆಸ್ ನಾಕ? ಸುಮ್ನೆ ಬಂದ್ ಯಾರನ್ನ ಹೋಗ್ಲು ಬಿಟ್ರೆ ಅವ್ರ ಇಂಪ್ರೆಸ್ ಆಗಿ ಹೂ ಕೊಡಿಸ್ತಾರೆ ಅಂತನಾ? ಅಯ್ಯೋ, ಇರೋದನ್ ತಾನೇ ಸರ್ ಹೇಳೋದು. ಏನಮ್ಮ, ಇವ್ರು ಇನ್ನು ಜುಗ್ತನ ಬಿಟ್ಟಿಲ್ವಾ? ಜುಗ್ಗನ್ನ ಕಟ್ಕೊಂಡ್ರೆ ಜುಟ್ಟಿಗೆ ಮಲ್ಗೆ ಹೂ ಇಲ್ಲ ಅಂತ ಹೊಸ ಗಾದೆನ ಮಾಡಿ ಪದೇ ಪದೇ ಹೇಳ್ಬೇಕು ಅನ್ಸ್ತಿದೆ. ಇದೊಂದಕ್ ಮಾತ್ರ ಜುಗ್ತನ, ಬೇರೆ ಎಲ್ಲದ್ರಲ್ಲೂ ಧಾರಾಳಿ. ಗಂಡ ಹೆಂಡತಿ ಅಂದ ಇದೆಲ್ಲ. ಹಲೋ, ಇವಳು ನನ್ನ ಹೆಂಡತಿನೂ ಅಲ್ಲ, ನಾನ್ ಇವಳು ಗಂಡನೂ ಅಲ್ಲ. ಸುಮ್ನೆ ಹೋಗಿ. ಓಹೋ, ಹಂಗ ಕಾರ್ ಹಿಡ್ದು ಮಾತಾಡೋರ್ಗ ಒಂದ್ ಕಾಲ ಬಂದಂಗೆ ಹೂ ಮಾರೋರ್ಗು ಒಂದ್ ಕಾಲ ಬರುತ್ತೆ. ಆಗ ಮಾತಾಡ. ತಪ್ಪು ಮಾಡಿದ್ರೆ ಕಾನೂನ್ ಬಿಡೋದಿಲ್ಲ, ತಪ್ಪು ಮಾಡಕ್ಕೆ ಈ ಪ್ರಭಾಕರ್ ಬಿಡೋದಿಲ್ಲ. ಏನ್ ಹೆಣ್ಮಕ್ಳನ್ನ ರೇಗಿಸ್ಕೊಂಡ್ ಓಡಾಡ್ತೀಯಾ? 1 ವಾರದಿಂದ ನೀನ್ ಹಿಡಿಯೋದಕ್ಕೆ ಟ್ರೈ ಮಾಡಿದ್ದೇನೆ. ನಡಿ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ 354 ಸೆಕ್ಷನ್ ಹಾಕ್ತೇನೆ. ತಪ್ಪಾಯ್ತು ಸರ್,
ಕ್ಷಮಿಸಿ ಸರ್ ಪ್ಲೀಸ್ ಸರ್ ನಾ ಏನ್ ಏಯ್, ತಪ್ಪು ಮಾಡಿಲ್ಲ ಸರ್ ಏನು ನೋಡ್ತಾ ಇದ್ರೆ ಮಾಡಿಲ್ಲ ಸರ್ ಸರ್ ತಪ್ಪು ಮಾಡಿಲ್ಲ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್. ಏಯ್ ಕರಿತಾ ಇಲ್ವಾ? ಬರಲ್ಲ ಅಂತ ನಾನು ಹೇಳ್ತಾ ಇಲ್ವಾ? ಕಾರಣ ಇಲ್ದೆ ನಾನ್ ಬರಲ್ಲ. ಕಾರಣ ಇಲ್ದ ಕರ್ಕೊಂಡು ಹೋಗಕ್ ನನ್ಗೂ ಬರುತ್ತೆ. ಗಾಳಿ ಬಂದ್ರೆ ಊರಾಚೆ ಹೋಗಿ ಬೀಳೋ ನರ್ಪೇತಿ ತರ ಇದ್ಯಾ. ನೀನ್ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನಾನ್ ಬಿಟ್ಬಿಡ್ತೀನಾ? ಬಾ ಸುಮ್ನೆ. ಏನ್ರಿ ಇವತ್ತು ಬೀದಿ ಕಾಮುಕರ ಸಮ್ಮೇಳನ ನಡೀತಾ ಇದೆಯಾ? ಅನ್ಯಾಯ ಮಾಡೋರನ್ನ ಕಾನೂನು ಇವತ್ತಲ್ಲ ನಾಳೆ ಹಿಡ್ದೆ ಹಿಡಿಯುತ್ತೆ. ಆದ್ರೆ ಹೆಣ್ಣಿಗೆ ಅನ್ಯಾಯ ಆದ್ರೆ ಮಾತ್ರ ಕಾನೂನಿಗಿಂತ ಮುಂಚೆ ಬಂದ್ ನಿಂತ್ಕೊಂತಾನೆ ಈ ಪ್ರಭಾಕರ್. ಓ ಮಿಸ್ಟರ್, ಏನದು? ಯಾವ್ದು? ಅದೇ ಏನದು? ಇದು ನನ್ ಕೈ, ಇದು ಇವಳ ಕೈ. ಇದು ಕೈ ಅಂತ ನನ್ಗೂ ಗೊತ್ತು. ಹಾಡ್ಹಾಗ್ಲೆ ಈ ರೀತಿ ಹುಡುಗಿ ಕೈ ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಇದೆಯಲ್ಲ. ಓ, ರಾತ್ರಿ ಹೇಳ್ಕೊಂಡ್ರೆ ಪರವಾಗಿಲ್ವಾ? ಹಲೋ ಮಿಸ್ಟರ್, ಏನ್ ತಮಾಷೆ ಮಾಡ್ತಾ ಇದೀಯಾ? ಸರ್, ನನಗ್ ನಿಮ್ ಹತ್ರ ತಮಾಷೆ ಮಾಡೋಷ್ಟು ಟೈಮ್ ಇಲ್ಲ. ನನಗ್ ತುಂಬಾ ಕೆಲ್ಸ ಇದೆ. ದಾರಿ ಬಿಡಿ. ದಾರಿ ಎಲ್ಲ ಬಿಡಕ್ಕಾಗಲ್ಲ. ನಾನೇನ್ ಲಂಚ ಕೊಟ್ಟು ಶಿಫಾರಸ್ ತಗೊಂಡು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅನ್ಕೊಂಡಿದ್ಯಾ? ಕಷ್ಟಪಟ್ಟು ಓದಿ ಪಾಸ್ ಆಗಿ ಲಂಚ ತಗೊಳ್ದಲ್ಲೇ ಡ್ಯೂಟಿ ಮಾಡ್ತೀನಿ ಅಂತ ಗುರಿ ಇಟ್ಕೊಂಡ್ ಬಂದಿರೋ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್. ಸರ್, ನೀವ್ ಹೇಗಾದ್ರೂ ಇರಿ, ಅದನ್ ಕಟ್ಕೊಂಡು ನನಗೇನಾಗ್ಬೇಕಾಗಿದೆ? ಇಂತ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಮುಂದೆ ಪೋಲಿ ಹುಡುಗನ್ ತರ ಈ ಹುಡುಗಿ ಕೈ ಇಟ್ಕೊಂಡು ಎಳ್ಕೊಂಡು ಹೋಗ್ತಿದ್ಯಲ್ಲ, ಏನರ್ಥ? ಇವಳನ್ನ ಎತ್ಕೊಂಡು ಹೋಗಕ್ ಆಗಲ್ಲ, ಅದಕ್ಕೆ ಹೇಳ್ಕೊಂಡು ಹೋಗ್ತಾ ಇದೀನಿ ಅಂತ ಅರ್ಥ. ಓ, ಎತ್ಕೊಂಡು ಹೋಗ್ತೀಯಾ? ನಡಿ ಪೊಲೀಸ್ ಸ್ಟೇಷನ್ಗೆ. ಸ್ಟೇಷನ್ಗ? ಏಕೆ? ಯಾರೋ ರಸ್ತೆಯಲ್ಲಿ ಹೋಗೋ ಹುಡುಗಿ ಕೈ ಇಟ್ಕೊಂಡು ಈ ರೀತಿ ಎಳ್ಕೊಂಡು ಹೋದ್ರೆ ಸ್ಟೇಷನ್ ಕರ್ಕೊಂಡು ಹೋಗ್ದೆ ಏನ್ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಸನ್ಮಾನನ ಮಾಡ್ತಾರೆ? ಸರ್, ಇವಳು ಯಾರೋ ರಸ್ತೆಲಿ ಹೋಗೋ ಹುಡುಗಿ ಅಲ್ಲ. ಮತ್ತೆ ಇವಳು ಇವಳು ಹೆಂಡತಿ. ತಾಳಿ ನೋಡಿದ್ರೆ ಗೊತ್ತಾಗುತ್ತೆ ಹೆಂಡತಿ ಅಂತ. ಆದ್ರೆ ಯಾರ್ ಹೆಂಡತಿ ಅನ್ನೋದು ಮುಖ್ಯ. ಯಾರ್ ಹೆಂಡತಿ? ನಿನ್ನನ್ನೇ ಕೇಳ್ತಾ ಇರೋದು, ಯಾರ್ ಹೆಂಡತಿ? ಇನ್ಯಾರ್ದೋ ಹೆಂಡತಿ ಕೈ ನಾನ್ ಯಾಕೆ ಹೇಳಿಲಿ? ಇವಳು ನನ್ ಹೆಂಡತಿ. ಕೈ ಹಿಡಿದ್ರೆ ಪ್ರೀತಿ ಇರ್ಬೇಕು, ಆದ್ರೆ ಅವ್ರ ಕಣ್ಣಲ್ಲಿ ಭೀತಿ ಕಾಣ್ತಿದ್ಯಲ್ಲ. ಇವ್ರು ನಿನ್ ಹೆಂಡತಿ ಅಂತ ಹೇಳಿದ್ರೆ ನಾನ್ ಒಪ್ಪೋದಿಲ್ಲ. ನೀವೇನ್ ಒಪ್ಪೋದು? ನಾನೇ ಒಪ್ಪಲ್ಲ. ಅಂದ್ರೆ ಈ ಹುಡುಗಿ ನಿನ್ ಹೆಂಡತಿ ಅಲ್ಲ ಅಲ್ವಾ? ಇಲ್ಲ, ನನ್ ಹೆಂಡತಿನೇ. ಇಲ್ಲ ನಾನ್ ನಂಬಲ್ಲ. ಈ ಮಾತ್ನ ಈ ಹುಡುಗಿ ಹೇಳಿದ್ರೆ ಮಾತ್ರ ನಾನ್ ನಂಬೋದು. ಹೇಳು. ಏನು? ಏಯ್, ಏನ್ ತಮಾಷೆ ನೋಡ್ತಾ ಇದ್ಯಾ? ಬೇಗ ಹೇಳು. ಏಯ್, ನನ್ ಮುಂದೆನೆ ಈ ಹುಡುಗಿನ ಬ್ಲಾಕ್ ಮೇಲ್ ಮಾಡ್ತೀಯ? ಅಯ್ಯೋ ಸರ್, ನಾನ್ ಯಾಕೆ ಬ್ಲಾಕ್ ಮೇಲ್ ಮಾಡ್ಲಿ? ಏಯ್, ಬೇಗ ಒಪ್ಕೋ. ಏನು ಅಂತ ಒಪ್ಕೋಬೇಕು? ಅಯ್ಯೋ ನಿನ್ನ. ಏಯ್, ನನ್ ಮುಂದೆನೆ ಹೊಡಿಯಕ್ ಹೋಗ್ತೀಯ? ಸರ್, ನಿಜವಾಗ್ಲೂ ಇವ್ಳು ನನ್ನ ಹೆಂಡತಿನೇ ಸರ್. ಅದನ್ನ ಆ ಹುಡುಗಿ ಹೇಳಿ. ಸಾಕ್ಷಿ ಏನಿದೆ? ನಿಮ್ ಮೊಬೈಲ್ ಅಲ್ಲಿ ನಿಮ್ಮಿಬ್ಬರದು ಫೋಟೋ ಇದೆಯಾ? ಇಲ್ಲ ಸರ್. ನಿನ್ನ ಹತ್ರ ಇದೆಯೇನಮ್ಮ? ನನ್ನ ಹತ್ರ ಮೊಬೈಲೇ ಇಲ್ಲ ಸರ್. ನೀನ್ ಇವ್ನ ಹೆಂಡ್ತಿನ? ಕರೆಕ್ಟ್ ಆಗಿ ಹೇಳಮ್ಮ. ಹೇಳಲ್ಲ ಸರ್, ಈ ಹುಡುಗಿ ಇವ್ರ ಹೆಂಡತಿ ಅಲ್ಲ ಸರ್. ಅದ್ ಹೇಗಮ್ಮ ಹೇಳ್ತೀಯ? ಸರ್, ಕೂಲಿ ಕೆಲಸ ಮಾಡೋರೆ ಅವ್ರ ಹೆಂಡತಿಗೆ ಯೋಚನೆ ಮಾಡದೆ ಹೂ ತಗೊಂಡ್ ಹೋಗ್ತಾರೆ. ಈ ವಯ್ಯ ಈ ಹುಡುಗಿಗೆ ಒಂದ್ ಮೊಳ ಹೂ ಕೊಡಿಸ್ದೆ ಹಂಗೆ ಕರ್ಕೊಂಡ್ ಹೋಗ್ತಾವ್ನೆ. ನೀವೇ ಹೇಳಿ ಸರ್, ಕಟ್ಕೊಂಡಿರೋ ಹೆಂಡತಿ ಆಗಿದ್ರೆ ಕೊಡಿಸ್ದೆ ಇರ್ತಿದ್ನ? ಅದು ಅಲ್ದೆ ಈ ವಯ್ಯ ಆಗ್ಲೇ ನನ್ಗೆ ನನಗ್ ಮದ್ವೆನೇ ಆಗಿಲ್ಲ, ಇವಳು ನನ್ ಹೆಂಡತಿನೇ ಅಲ್ಲ ಅಂತ ಹೇಳ್ತಿದ್ದ. ಆಗ್ಲೇ ಇವನು ನನ್ಗೆ ಫ್ರಾಡು ಅಂತ ಅನುಮಾನ ಬಂತು ಸರ್. ಸರ್, ಆಗ್ಲೇ ಈ ಲೇಡಿ ನನ್ನನ್ನ ಶಿವನ್ ಕಂಪೇರ್ ಮಾಡಿದ್ರು. ಹೂ ತಗೊಳ್ಳಿಲ್ಲ ಅಂತ ಒಂದೇ ಒಂದ್ ಕಾರಣಕ್ಕೆ ಈಗ ರಿವೆಂಜ್ ತಗೊಳ್ತಾ ಇದಾರೆ. ಇಲ್ಲ ಸರ್, ನಾನ್ ಹೇಳೋದೆಲ್ಲ ಸತ್ಯ. ಇನ್ನೇನು ಸಾಕ್ಷಿ ಸಮೇತ ಸಿಕ್ಕಾಕೊಂಡಿಲ್ಲ. ನಡಿ ಪೊಲೀಸ್ ಸ್ಟೇಷನ್ಗೆ. ಇದನ್ನ ಯಾವ ಕೋರ್ಟ್ಗಾದ್ರೂ ಬಂದು ಯಾವ ಪುಸ್ತಕದ ಮೇಲೆ ಆದ್ರೂ ಬೇಕಾದ್ರೆ ಆಣೆ ಮಾಡಿ ಹೇಳ್ತೀನಿ ಸರ್. ನೋಡು, ಹೂ ಮಾರೋರ್ಗಿರೋ ಸಾಮಾಜಿಕ ಕಾಳಜಿ ನಿನಗಿಲ್ಲ. ನಿಮ್ಮಂತವ್ರು ಇರೋದಕ್ಕೆ ನಮ್ ದೇಶ ಇನ್ನೂ ಉದ್ಧಾರ ಆಗ್ತಾ ಇಲ್ಲ. ಸರ್, ನನ್ ಬಗ್ಗೆ ಏನ್ ಗೊತ್ತು ಅಂತ ಮಾತಾಡ್ತಾ ಇದ್ದೀರಾ? ಗೊತ್ತಿಲ್ದೇನೋ ನೀನೊಬ್ಬ ಕಿಡ್ನಾಪರ್. ನಿನ್ ಮೇಲೆ ಕಿಡ್ನಾಪ್ ಕೇಸ್ ಫೈಲ್ ಮಾಡ್ತೀನಿ ಬಾ. ಪುಣ್ಯವತಿ, ನಿಜ ಏನು ಅಂತ ಹೇಳು, ಇಲ್ಲಾಂದ್ರೆ ಇವ್ನು ನನ್ನ ಬಿಡೋ ಕಾಣಿಸ್ತಾ ಇಲ್ಲ. ಏನಮ್ಮ, ಏನ್ ಹೇಳ್ತಿದ್ದಾನೆ? ಶೂರ್ನ ಹೆದರ್ಸ್ತಾ ಇದ್ದಾರೆ ಸರ್. ಏಯ್, ಟೈಮ್ ಆಯ್ತು, ಬೇಗ ಬಾ. ಹಲೋ, ಹುಡುಗಿ ಕೈ ಬಿಡು. ನೋಡಿ ಸರ್, ಕೈ ಎಷ್ಟು ಕೆಂಪಾಗಿದೆ ಅಂತ ನೋಡಿ. ಸರಿ, ಈಗ ನಿನ್ಗೆ ಏನಾಗ್ಬೇಕು ಅಂತ ಹೇಳು. ಸಾರಿ. ಸರಿ, ಸಾರಿ ಎಲ್ಲ ಕೇಳ್ಬೇಡ, ಬಾ. ಬಂದ್ಬಿಡಿ, ನೀವು ಸಾರಿ ಕೇಳ್ಬೇಕು. ನಾನ್ ಯಾಕೆ ಸಾರಿ ಕೇಳ್ಬೇಕು? ನೀವು ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ವಲ್ಲ, ಅದಕ್ಕೆ. ಸಾರಿ. ಕೇಳಿಸ್ಲಿಲ್ಲ. ಸಾರಿ 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 ಸಾಕಾ? ಬಾ, ಈಗ್ಲಾರು ಹೋಗೋಣ. ನಿಂತ್ಕೋ, ಇನ್ನೂ ಹುಡುಗಿ ಒಪ್ಕೊಂಡಿಲ್ಲ. ಅಮ್ಮ, ತಾಯಿ, ಈಗ್ಲಾದ್ರೂ ಹೇಳು. ನಾನಿದ್ದೀನಿ, ಧೈರ್ಯವಾಗಿ ಹೇಳಮ್ಮ. ಇವ್ ನಿನ್ ಗಂಡ ಅಲ್ಲ ಅಂತ. ಇವ್ರು ನನ್ ಗಂಡನೇ. ಹೌದಾ? ಹಾಗಾದ್ರೆ ಹೂ ಕೊಡ್ಸಿ ನೋಡೋಣ. ಎಕ್ಸ್ಕ್ಯೂಸ್ ಮೇಡಮ್, ಹೇಳಿ ಸರ್, ಒಳ್ಳೆ ಸ್ಯಾರಿ ತೋರಿಸಿ. ಯಾವ ರೇಂಜ್ ಅಲ್ಲಿ ತೋರಿಸ್ಲಿ ಸರ್? ಉಟ್ಕೊಂಡ್ರೆ ರಿಚ್ ಆಗಿ ಕಾಣಿಸ್ಬೇಕು. ನೋಡಿ ಸರ್, ಇದು ಓಕೆನಾ? ಸ್ಯಾರಿ ಬಗ್ಗೆ ನನ್ಗೇನು ಐಡಿಯಾ ಇಲ್ಲ. ಇದೇ ಫಸ್ಟ್ ಟೈಮ್ ಸ್ಯಾರಿ ತಗೊಳಕ್ ಬಂದಿರೋದು. ನೀನೇ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋ. ನಿಮ್ಮ ಅಮ್ಮಂಗ? ಇಲ್ಲ, ನಿನ್ಗೆ ಇದನ್ನ ಟ್ರೈ ಮಾಡು.